ಚಿಪ್ಪಿ, ಯಾಕೋ ಇಷ್ಟು ಚಿಂತೆ ಮಾಡ್ತಿದೀಯಾ? ಒಂದು ಕಾಲದಲ್ಲಿ ನಿನ್ನನ್ನ ಹೀಗೆ ಪುಟ್ಟ ತೊಟ್ಲಲ್ಲಿ ಮಲಗಿಸಿ ಆಡಿಸಿ ತೂಗ್ತಿದ್ದೆ. ಅವನನ್ನ ನನ್ನ ಮಗ ಅಂತ ಹೇಳ್ಕೊಳ್ಳೋಕೆ ನಾಚಿಕೆ ಆಗ್ತಿದೆ. ಅವನ ಮುಖ ನೋಡಕ್ಕೂ ನನಗೆ ಅಸಹ್ಯ ಆಗ್ತಿದೆ. ಅವರಿಬ್ಬರನ್ನ ನೋಡಿದಾಗೆಲ್ಲ ನನಗೆ ನನ್ನ ಸೋಲ್ ನೆನಪಾಗುತ್ತೆ. ಅವರಿಬ್ಬರನ್ನ ನೋಡಕ್ಕಿಂತ ಉಪವಾಸ ಸಾಯೋದೇ ವಾಸಿ. ಅರ್ಜುನ್, ನಿಮ್ಮಿ ಗೆಲುವಿಂದ ಎಷ್ಟು ಜನರ ಮನಸ್ಸು ಒಡೆದೋಗಿದೆ ಅಂತ ಈಗ್ಲಾದ್ರೂ ಅರ್ಥ ಆಯ್ತಾ? ಆದ್ರೂ ನೀವು ಒಂದ್ಸಲ ಯೋಚನೆ ಮಾಡಿ. ಅದಕ್ಕೆ ಇದರಲ್ಲಿ ಸೋಲು ಗೆಲುವು ಅನ್ನೋ ಮಾತು ಎಲ್ಲಿಂದ ಬರುತ್ತೆ ಹೇಳಿ? ಸಂಧ್ಯಾಗ್ ನ್ಯಾಯ ಕೊಡಿಸ್ಬೇಕು ಅಂತ ಶುರುವಾದ ಕೇಸ್ ಇದು. ಫೈನಲಿ ಸಂಧ್ಯಾಗ್ ನ್ಯಾಯ ಸಿಕ್ಕಿದೆ. ಅದಷ್ಟೇ ಅಲ್ವಾ ಇಂಪಾರ್ಟೆಂಟು? ನಿಜ ಗೊತ್ತಾದ್ಮೇಲೆ, ಶಕ್ತಿ ಪ್ರಸಾದ್ ಫ್ಯಾಮಿಲಿ ಬಂಡವಾಳ ಬಯಲಾದ್ಮೇಲಾದ್ರೂ ಡ್ಯಾಡ್ ಮತ್ತೆ ಭಾರ್ಗವಿ ಮಧ್ಯೆ ಇರೋ ಅಂತರ ಕಮ್ಮಿ ಆಗತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವ್ರ ಮಧ್ಯೆ ಈಗ ದೊಡ್ಡ ಕದನನೇ ಸೃಷ್ಟಿಯಾಗಿದೆ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಅದಕ್ಕೆ. ಈ ಮನೇಲಿ ನಿನ್ನ ಪರಿಸ್ಥಿತಿನ ನನಗಿಂತ ಚೆನ್ನಾಗಿ ಯಾರು ಅರ್ಥ ಮಾಡ್ಕೋತಾರೆ ಹೇಳು? ಭಾರ್ಗವಿ ಕೇಸ್ ಗೆದ್ದಿದ್ದು ಒಳ್ಳೇದೇ ಆಯ್ತು, ನನಗದ್ರ ಬಗ್ಗೆ ಖುಷಿ ಇದೆ. ಆದ್ರೆ ಈ ಕೇಸು ಬೃಂದಾವನ ತರ ಇದ್ದಿದ್ ಮನೆನ 2 ಭಾಗ ಮಾಡಿದೆ ಅಂತ ನಿನ್ಗೆ ಅನ್ಸ್ತಾ ಇಲ್ವೇನೋ? ಹುಟ್ಟದಾಗಿಂದ ಭಾರ್ಗವಿ ಹೇಗೆ ಅನ್ನೋದನ್ನ ನೋಡಿದ್ದೀನಿ. ಅವಳಿಗೆ ಹಠ ಅಂದ್ರೆ ಹಠ. ಆ ಹಠದಿಂದಾನೆ ಅವಳು ಕೇಸ್ ಗೆದ್ದು ಆರಾಮಾಗಿದ್ದಾಳೆ. ಆದ್ರೆ ಈಗ ಕೊರಗ್ತಿರೋದ್ ಯಾರು? ನೀನೇ ತಾನೆ. ಚಚೆ, ಹಾಗೇನಿಲ್ಲ. ಅದಕ್ಕೆ ಮನೇಲಿ ಜಗಳ ನಡೀತಿರೋದ್ರ ಬಗ್ಗೆ, ಡ್ಯಾಡ್ಗೆ ಹರ್ಟ್ ಆಗಿರೋದ್ರ ಬಗ್ಗೆ ಭಾರ್ಗವಿಗೂ ಬೇಜಾರಿದೆ. ಹೋಗ್ಲಿ ಬಿಡು ಅರ್ಜುನ್. ಈ ಮನೆ ಸೊಸೆಯಾಗಿ, ನಿನ್ ಅತ್ತಿಗೆಯಾಗಿ ಒಂದ್ ಮಾತು ಹೇಳ. ಈ ಮನೆ ಮೊದ್ಲಿನ ಹಾಗೆ ಶಾಂತವಾಗಿರ್ಬೇಕು. ಮಾವನು ಅಷ್ಟೆ ಮೊದ್ಲಿನ ಹಾಗೆ ಖುಷಿಯಾಗಿ ನೆಮ್ಮದಿಯಾಗಿರ್ಬೇಕು ಅಲ್ವಾ? ಹೌದು ಅದಕ್ಕೆ. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಹೇಳಿ. ಹಾಗಾಗೋದಕ್ಕೆ ನೀನು ನಿನ್ನ ಹೆಂಡತಿನ ಕರ್ಕೊಂಡು ಮನೆ ಬಿಟ್ಟು ಹೋಗ್ಬೇಕು ಅರ್ಜುನ್. ಅದಕ್ಕೆ ಏನ್ ಹೇಳ್ತಿದ್ದೀರಾ? ಆದ್ರೆ ನೀವಿಬ್ರು ಪರ್ಮನೆಂಟ್ ಆಗಿ ಮನೆ ಬಿಟ್ಟು ಹೋಗಿ ಅಂತ ಹೇಳ್ತಾ ಇಲ್ಲ ಕಣೋ. ನೀನೇ ನೋಡ್ದಲ್ವಾ, ಮಾವ ಊಟ ತಿಂಡಿ ಬಿಟ್ಟು ಕೂತಿದ್ದಾರೆ. ಅತ್ತೆ ಚಿಕ್ಕತ್ತೆ ಎಲ್ರು ಭಾರ್ಗವಿ ಮೇಲೆ ಉರ್ದು ಬೀಳ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ನೀವಿಬ್ರು ಆರಾಮಾಗಿ ಮಾವನ್ ಮುಂದೆ ಓಡಾಡ್ಕೊಂಡಿದ್ರೆ ಅವ್ರು ಸಮಾಧಾನವಾಗಿರ್ತಾರೇನೋ? ಜೊತೆಗೆ ಎಲ್ರು ಅವಳಿಗೆ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ. ಅವಳಿಗೂ ಪಾಪ ಹಿಂಸೆ ಆಗತ್ತೆ. ಅದು ಅಲ್ದೆ ನೀವ್ ಮಾವನ್ ಎದುರಿಗೆ ಇದ್ರೆ ಅವ್ರ ಕೋಪ ತಣಿದೆ ಅವ್ರ ದ್ವೇಷ ಇನ್ನೂ ಜಾಸ್ತಿ ಆಗತ್ತೆ. ಪಾಪ ನೀವಿಬ್ರು ಮದ್ವೆಯಾಗಿ ಬಂದಾಗಿಂದ ಒಂದಲ್ಲ ಒಂದ್ ಸಮಸ್ಯೆ ಎದುರು ಆಗ್ತಾನೆ ಇದೆ. ಎಲ್ಲ ಸರಿ ಹೋಯ್ತು ಅನ್ನೋಷ್ಟ್ರಲ್ಲಿ ಇನ್ನೊಂದೇನೋ ಹೊಸ ಮನಸ್ತಾಪ ಶುರುವಾಗ್ತಿದೆ. ಅದಕ್ಕೆ ನೀವ್ ಹೇಳಿದ್ ನಿಜ. ಅದಕ್ಕೆ ನಾನು ಈಗ್ಲೇ ಒಂದ್ ಮನೆ ತಗೋತೀನಿ. ನಾನೇನು ಅನ್ಕೊಂಡ್ ಹೇಳ್ತಿದ್ರೆ ನೀವು ಗಂಡ ಹೆಂಡತಿ ಜಾಲಿಯಾಗಿ ಬೇರೆ ಮನೇಲಿ ಇರೋದ್ರ ಬಗ್ಗೆ ಕನ್ಸ್ ಕಾಣ್ತಿದ್ದೀರಾ. ಅಯ್ಯೋ ಅರ್ಜುನ್, ನಾನ್ ಹಾಗೆ ಹೇಳಿಲ್ಲ. ಮತ್ತೆ ನೀನು ಭಾರ್ಗವಿ ಯಾಕೆ ಒಂದ್ ಸ್ವಲ್ಪ ದಿನದ ಮಟ್ಟಿಗೆ ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಿ ಬರ್ಬಾರ್ದು?
ಚಿಪ್ಪಿ, ಯಾಕೋ ಇಷ್ಟು ಚಿಂತೆ ಮಾಡ್ತಿದೀಯಾ? ಒಂದು ಕಾಲದಲ್ಲಿ ನಿನ್ನನ್ನ ಹೀಗೆ ಪುಟ್ಟ ತೊಟ್ಲಲ್ಲಿ ಮಲಗಿಸಿ ಆಡಿಸಿ ತೂಗ್ತಿದ್ದೆ. ಈಗ ನೋಡು, ಒಂದಲ್ಲ ಒಂದು ಚಿಂತೆ. ಜಂಜಾಟದಲ್ಲಿ ಸಿಕ್ಕಾಕೊಂಡು ಈ ಅಮ್ಮನ್ನ ಮಾತಾಡ್ಸೋದಕ್ಕೆ ಪುರ್ಸೊತ್ತೇ ಇಲ್ದಷ್ಟು ಎತ್ತರಕ್ಕೆ ಬೆಳೆದು ಬಿಟ್ಟಿದೀಯ. ಎಲ್ಲರೂ ಸೇರಿ ಸಂಚು ಮಾಡಿ ನನ್ನನ್ನ ಸೋಲ್ಸ್ಬಿಟ್ರಿ. ಈಗ ಕಾಳಜಿ ತೋರಿಸೋ ನಾಟಕ ಆಡಕ್ ಬಂದಿದ್ಯಾ ಶಕುಂತಲಾದೇವಿ? ನೀನ್ ಸೋತ್ರು ಗೆದ್ರು ನನ್ನ ಮಗನೇ ಅಲ್ವೇನೋ? ತಾಯಿಯಾಗಿ ನಾನ್ ನಿಂತಿದ್ದೋದು ನನ್ನ ಕರ್ತವ್ಯ ಅಲ್ವಾ? ಕರ್ತವ್ಯ? ಈ ಮನೇಲೆ ಇದ್ಕೊಂಡು ಆ ಭಾರ್ಗವಿನ ನನ್ನ ವಿರುದ್ಧ ಎತ್ಕಟ್ತಿದ್ಯಲ್ಲ, ಅದು ನಿನ್ನ ಕರ್ತವ್ಯನ? ನನ್ನ ವಿರುದ್ಧ ನನ್ನ ಮಗನ್ನೇ ಎತ್ಕಟ್ತಿದ್ಯಲ್ಲ, ಅದು ನಿನ್ನ ಕರ್ತವ್ಯನ? ಅವಳು ಇದೇ ಮನೇಲೆ ಇದ್ರೆ ಒಂದಲ್ಲ ಒಂದು ದಿನ ಇಡೀ ಮನೆನ ನುಂಗಾಕ್ತಾಳೆ. ಅದ್ಯಾಕೆ ನಿನ್ಗೆ ಅರ್ಥ ಆಗ್ತಾ ಇಲ್ಲ? ಸಮಾಧಾನ ಜೆಪಿ, ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದೀಯಾ? ಭಾರ್ಗವಿ ನಿನಗೆ ಇಷ್ಟೊಂದು ಭಯ ಹುಟ್ಟಿಸಿದಳ? ಏನೋ ಒಂದು ಕೇಸ್ ಗೆದ್ರೆ ನಾನು ಯಾಕೆ ಭಯ ಪಡ್ಲಿ? ಅವಳ ಕೈಲಿ ಏನು ಮಾಡ್ಕೊಳಕ್ಕಾಗಲ್ಲ. ಅವಳ ಕೈಯಲ್ಲಿ ಏನಾಗುತ್ತೆ ಆಗಲ್ಲ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿದೆ ಅಲ್ಲ ಜೆಪಿ? ಇಷ್ಟು ದಿನ ಎಲ್ರೂ ಹೆದರ್ಸ್ತಿದ್ದ ನಿನ್ನ ಕಣ್ಣಲ್ಲಿ ಇವತ್ತು ಹೊಸ ಭಯ ಕಾಣಿಸ್ತಿದೆ. ಜೆಪಿ, ಸರಿಯಾಗಿ ನಿನಗೆ ಯಾವ ಕಾರಣಕ್ಕೆ ಭಯ ಆಗ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಭಾರ್ಗವಿ ಗೆಲುವು ಈ ಕೇಸಿಗೆ ಸೀಮಿತ ಆಗಲ್ಲ ಅಂತನಾ, ಅಥವಾ ಅವಳನ್ನ ಹೀಗೆ ಬಿಟ್ರೆ ಅವಳ ಅಪ್ಪನ ಮಾಡಿರೋ ಮೋಸಕ್ಕೆ ಸೇಡ್ ತೀರ್ಸ್ಕೊಳ್ತಾಳೆ ಅಂತನಾ, ಅಥವಾ ರವೀಂದ್ರನ ಕೋರ್ಟ್ ಕರ್ಕೊಂಬಂದ್ಬಿಟ್ಟು ನೀನು ಶಕ್ತಿ ಪ್ರಸಾದ್ ಮಾಡಿರೋ ಮೋಸನ ಆಚೆ ತೆಗಿತಾಳೆ ಅಂತನಾ? ಅಲ್ಲ ಅದಕ್ಕೆ ನಾವಲ್ಲಿ ಹೋದ್ರೆ ಪಾಪ ಅವ್ರಿಗೂ ಕಷ್ಟ ಆಗತ್ತಲ್ವಾ? ಅಯ್ಯೋ, ಕಷ್ಟ ಆಗೋದಿಲ್ಲ ಕಣೋ. ಪಾಪ ಭಾರ್ಗವಿ ಮದ್ವೆ ಆಗಿ ಬಂದಾಗಿಂದ ಅತ್ತೆ ಅಪ್ಪ ಅಮ್ಮ ಎಲ್ರೂ ಒಬ್ರೇ ಇದ್ದಾರೆ. ಅಪ್ಪಂಗೂ ಹುಷಾರಿಲ್ಲ, ಗಂಡ್ಮಕ್ಳು ಇಲ್ದಿರೋ ಮನೆ ಬೇರೆ. ಇನ್ನು ಅವ್ರ ಹಿರಿಯ ಅಳಿಯ ಏನು ಅಂತ ನಿನಗೇ ಗೊತ್ತು. ಚರಣ್ ನನ್ ಬಗ್ಗೆನೆ ವಿಚಾರಿಸಲ್ಲ, ಇನ್ನು ಅವ್ರ ಬಗ್ಗೆ ವಿಚಾರಿಸ್ತಾನ? ಈಗ ಅವ್ರಿಗೆ ಆಸರೆ ಅಂತಿರೋದು ನೀನ್ ಒಬ್ನೇ ಅರ್ಜುನ್. ಅದಕ್ಕೆ ನೀನ್ ಹೋಗ್ ಬಂದ್ರೆ ಅವರಿಗೂ ಖುಷಿ ಆಗತ್ತೆ. ಅಯ್ಯೋ, ನೀವೇನ್ ಹೋಗ್ಲೇಬೇಕು ಅಂತ ಇಲ್ಲ. ನನಗೇನ್ ತೋಚ್ತು ನಾನು ಅದನ್ನ ಹೇಳ್ದೆ. ನೀವಿಬ್ರು ಒಂದ್ ಸ್ವಲ್ಪ ದಿನ ಮನೆಯಿಂದ ಆಚೆ ಇದ್ರೆ ಮನೆಯವ್ರ ಮನ ಒಲ್ಸಿ ಮಾವನ್ ಕೋಪನೂ ತಣ್ಣಗ್ ಮಾಡಿ ನಿಮ್ಮನ್ನ ವಾಪಸ್ ಕರ್ಸ್ಕೋಬಹುದು ಅಂತ ಅಷ್ಟೇ ಅರ್ಜುನ್. ಎಲ್ರೂ ಖುಷಿಯಾಗಿರ್ಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಹಾಗೆ ಎರಡೂ ಕುಟುಂಬಗಳು ಒಂದಾಗ್ಬೇಕು ಅನ್ನೋ ಆಸೆ ನಿನ್ಗೂ ಇದೆ ಅಲ್ವಾ ಅರ್ಜುನ್? ಇದೆಲ್ಲ ಈಗ ನೀನ್ ತಗೊಳ್ಳೋ ನಿರ್ಧಾರದ ಮೇಲೆ ನಿಂತಿದೆ. ಅದೇನು ನಿಜ ಅದಕ್ಕೆ. ಆದ್ರೆ ಡ್ಯಾಡ್ಗೆ ಮಾವನ್ ಕಂಡ್ರೆ ಅಷ್ಟಕ್ಕಷ್ಟೇ ಅಲ್ವಾ? ನಾನವ್ರ ಮನೆಗೆ ಹೋಗಿದ್ದೀನಿ ಅಂತ ಡ್ಯಾಡ್ ದ್ವೇಷ ಜಾಸ್ತಿ ಆದ್ರೆ? ನನಗ್ ಬೇಕಾಗಿರೋದು ಅದೇ ಅಲ್ವಾ ಅರ್ಜುನ್, ಅವ್ರಿಗೆ ಹಳೆ ದ್ವೇಷಕ್ಕಿಂತ ಈಗ ನಿನ್ಮೇಲಿರೋ ಕೋಪನೇ ಜಾಸ್ತಿ ಇದೆ. ನನಗೇನೋ ನೀವಿಬ್ರು ಅವ್ರ ಕಣ್ಮುಂದೆ ಸದ್ಯ ಕಾಣಿಸ್ಕೊಳ್ದೇ ಇರೋದೇ ಒಳ್ಳೇದು ಅಂತ ಅನ್ಸ್ತಾ ಇದೆ. ನೀವಿಬ್ರು ವಾಪಸ್ ಬರೋ ಅಷ್ಟರಲ್ಲಿ ಅವ್ರ ಕೋಪನ ತಣ್ಣಗ್ ಮಾಡೋ ಜವಾಬ್ದಾರಿ ನಂದು ಅರ್ಜುನ್. ಹೇಳೋದನ್ನೆಲ್ಲ ಹೇಳಿದ್ದೀನಿ, ಇನ್ನು ನಿರ್ಧಾರ ನಿಂದು. ಬೇಡ ಬೇಡ ಅಂದ್ರು
ಒಂದ್ರ ಮೇಲ್ ಒಂದು ಸುಳ್ಳು ಹೇಳ್ತಾನೇ ಹೋದೆ, ತಪ್ಪು ಮಾಡ್ತಾನೇ ಹೋದೆ. ಈಗ ನೋಡು, ಅದೇ ತಪ್ಪಿನ ಸುಳಿಯಲ್ಲಿ ನೀನ್ ಸಿಕ್ಕಾಕೊಂಡಿದೀಯ. ಮಾಡಿರೋ ಕರ್ಮದಿಂದ ತಪ್ಪಿಸ್ಕೊಳಕ್ ಆಗುತ್ತಾ ಜೆಪಿ? ಹೇಯ್, ಅತಿಯಾಗಿ ಯೋಚನೆ ಮಾಡ. ನಾನು ಕೋರ್ಟಿಂದ ಆಚೆ ಹಾಕಿರೋ ಆ ರವೀಂದ್ರನ್ನ ಮತ್ತೆ ಕೋರ್ಟ್ ಕರ್ಕೊಂಡ್ಬರ್ತಾಳ? ಇಂಪಾಸಿಬಲ್. ಭಾರ್ಗವಿಗೆ ಇಂಪಾಸಿಬಲ್ ಅನ್ನೋದು ಯಾವುದೂ ಇಲ್ಲ. ನಿನಗಾಗಿರೋ ಸೋಲಿಗಿಂತ ದೊಡ್ಡ ಶಿಕ್ಷೆ ನಿನಗೇ ಸಿಕ್ಕಿದೆ. ಏನ್ ಗೊತ್ತಾ? ಇನ್ನು ಮುಂದೆ ಅನ್ಯಾಯ ಮಾಡಿದ್ರೆ ಸಿಕ್ಕಾಕೊಳ್ತೀನಿ ಅನ್ನೋ ಭಯದ ಬೀಜನ ಭಾರ್ಗವಿ ನಿನ್ನ ಮನಸ್ಸಲ್ಲಿ ಬಿತ್ತಿದ್ದಾಳೆ. ಅದೇ ಭಾರ್ಗವಿಯ ದೊಡ್ಡ ಗೆಲುವು. ಇವಾಗಾದ್ರೂ ತಿದ್ಕೋ ಜೆಪಿ. ಇವತ್ತು ಕೇವಲ ಒಬ್ಬ ಲಾಯರ್ ಆಗಿ ಸೋತಿದೀಯ, ನಾಳೆ ಒಬ್ಬ ಮನುಷ್ಯನಾಗಿ ಎಲ್ರ ಮುಂದೆ ಸೋತೋಗ್ತೀಯ. ಹಾಗಾಗ್ಬಾರ್ದಲ್ವಾ? ಎಲ್ಲಾ ತಾಯಂದ್ರಿಗೂ ತನ್ನ ಮಕ್ಕಳು ಸಜ್ಜನರಾಗಿ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇರುತ್ತೆ. ಜೆಪಿ, ಅದೇ ಆಸೆಯಲ್ಲಿ ಕೇಳ್ತಿದ್ದೀನಿ ಕಣೋ. ಆದಷ್ಟು ಬೇಗ ಈ ದುಷ್ಟರ ಸವಾಸ ಎಲ್ಲ ಬಿಟ್ಟು ನಿನ್ನ ನೀನ್ ತಿದ್ಕೊಳ್ಳೋ. ಸಾಕು ಜೆಪಿ, ಈಗಾಗ್ಲೇ ನೀನ್ ತುಂಬಾ ಕಿರ್ಚಾಡಿದೀಯ. ಅದರಿಂದ ಏನು ಪ್ರಯೋಜನ ಇಲ್ಲ. ನಿನ್ನನ್ನ ನೀನು ಸಮರ್ಥನೆ ಮಾಡ್ಕೊಳ್ಳೋದನ್ನ ಬಿಟ್ಟು ಶಾಂತವಾಗಿ ನಾನು ಹೇಳೋದ್ರ ಬಗ್ಗೆ ಯೋಚನೆ ಮಾಡು.